ಕರೂರಲ್ಲಾದಂಥ ಘಟನೆ ಇಡೀ ದೇಶ ಬೆಚ್ಚಿ ಬೆರಗಾಗಿದೆ. ಈ ಥರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಕರೂರಲ್ಲಾಗಿರುವಂಥ ಘಟನೆ ಸಣ್ಣ ಸಣ್ಣ ಮಕ್ಕಳು ಕೂಡ ಸತ್ತಿರೋದಂತ ನಾವು ನೋಡ್ತೀರಿ. ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾಡಿದಂಥ RCB ಅನಾಹುತವನ್ನು ನೋಡಿ ಸುಮಾರು 11 ಜನ ಈ ಅನಾಹುತದಲ್ಲಿ ಮಕ್ಕಳು ಎಲ್ಲ ಸತ್ತಿದ್ರು. ಅದೇ ನಮಗೆ ದೊಡ್ಡ ಆಘಾತ. ಇದಾದ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ TVK ಪಾರ್ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳುನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ, ತಮಿಳುನಾಡಲ್ಲಿ ಹೋಗಿ ಭೇಟಿ ಮಾಡ್ತಾರೆ. ಸುಧಾಕರ್ ರೆಡ್ಡಿ ಅವರು ಕೂಡ ಅಲ್ಲಿ ಇನ್ಚಾರ್ಜ್ ಆಗಿದ್ದಾರೆ. ಈ ಘಟನೆ ಇಡೀ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ ಒಂದು ಕಡೆ, ಒಂದು ರೀತಿ ದಿಗ್ಭ್ರಾಂತಿಯನ್ನು ಉಂಟು ಮಾಡಿದೆ. ನಾನು ಅಲ್ಲಿನ DMK ಸರ್ಕಾರ ಇವತ್ತು ಇದರಿಂದ ನುಳ್ಚಿಕೊಂಡು ಯಾರು ಫಿಲಮ್ ಆ್ಯಕ್ಟ್ರ್ ಇದ್ದಾನೆ ವಿಜಯ್, ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಕೇಳೋದು, DMK ಸರ್ಕಾರಕ್ಕೆ, ನೀವು ಪರ್ಮಿಷನ್ ಕೊಟ್ಟಿದ್ದು ಎಷ್ಟು ಜನಕ್ಕೆ? 10,000 ಜನಕ್ಕೆ ಪರ್ಮಿಷನ್ ಕೊಟ್ರಿ. ಅವರು 5 ಗಂಟೆ 6 ಗಂಟೆ ಲೇಟಾಗಿ ಬಂದಿದ್ದಾರೆ. ಅವ್ರಿಗೆ ಊಟ ನೀರು ಏನೂ ಇಲ್ಲ. ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಲಿಲ್ಲ? ಹಿಂದೆ ಮದ್ರಾಸ್ ಹೈಕೋರ್ಟು ಇದ್ರ ಬಗ್ಗೆ, ಈ ರ್ಯಾಲಿ ಬಗ್ಗೆ, ವಿಜಯನ್ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ನೀವು ಕ್ರಮ ತೆಗೆದುಕೊಳ್ಬೇಕು, ಇದನ್ನು ಮಾನಿಟ್ರ್ ಮಾಡಬೇಕು ಅಂಥೇಳಿ ಮದ್ರಾಸ್ ಹೈಕೋರ್ಟು ಕೂಡ ಸರ್ಕಾರಕ್ಕೆ ಒಂಥರ ಚಾಟಿ ಏಟನ್ನು ಕೊಟ್ಟಿತ್ತು. ಅದನ್ನು ಅವರು ಧಿಕ್ಕರಿಸ್ಬಿಟ್ಟಿದ್ದಾರೆ. ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ. ಆದರೆ ಈ ಅನಾಹುತಕ್ಕೆ ನೇರ ಸರ್ಕಾರ, ಅಲ್ಲಿನ DMK ಸರ್ಕಾರ, ವಿಜಯನ್ ಬಂದು ರ್ಯಾಲಿ ಮಾಡ್ತಾರೆ ಹೋಗ್ತಾರೆ, ಅದು ಬೇರೆ. ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ. ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯಿತು. ನೊಂದಂಥ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರಬೇಕಾಗಿತ್ತು, ಬಂದಿಲ್ಲ ಅವರನ್ನು ಕೂಡ. DMK ಸರ್ಕಾರ ಇವತ್ತು ಅದನ್ನು ನ್ಯಾಯಾಂಗ ತನಿಖೆಗೆ ಕೊಡಲಿಲ್ಲ. ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ, ನಮ್ಮ ತಮಿಳುನಾಡಿನ BJP ಘಟಕ ಇದು ನ್ಯಾಯಾಂಗ ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಆಗಬೇಕು. ಯಾಕೆಂದರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಮೇಯ್ನ್. ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ ದೇಶದಲ್ಲಿ, ಬೇರೆ ಬೇರೆ ಪ್ರೊಟೆಸ್ಟ್ಗಳು ನಡೀತದೆ, ರಾಜ್ಯದಲ್ಲೂ ನಡೀತದೆ. ಆದರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದೀರಾ ನೀವು. ಇದೆಲ್ಲ ಆದಮೇಲೂ ಕೂಡ ನೀವು ಈ ಅನಾಹುತದಿಂದ ನುಸುಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಈ 50 ಜನರ ಸಾವಿಗೆ ನೇರ ಕಾರಣ ಅಲ್ಲಿನ ಸ್ಟಾಲಿನ್ DMK ಸರ್ಕಾರನೇ ನೇರ ಕಾರಣ. ಅವ್ರ ಮೇಲೆ ಕ್ರಮ ಆಗಬೇಕು, ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತೇಳಿ ನಾವು ಕರ್ನಾಟಕ BJP ಘಟಕನೂ ಕೂಡ ಆಗ್ರಹವನ್ನು ಮಾಡ್ತೀರಿ. ಈಗಾಗಲೇ ತಮಿಳುನಾಡು BJP ಘಟಕ ನಮ್ಮ ಸುಧಾಕರ್ ರೆಡ್ಡಿ ಅವರು ಕೂಡ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನು ಮಾಡಿದ್ದಾರೆ.